ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಅಮ್ಮ ಮಾಡೋ ಮಟನ್ ಚಾಪ್ಸ್ನ ತೋರಿಸೋಣ ಅಂತ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ, ನೀವೆಲ್ಲ ಒಂದ್ಸತಿ ಟ್ರೈ ಮಾಡಿ. ರೆಸಿಪಿ ಇರಲಿದೆ. ಹಾಯ್ ಮಮ್ಮಿ, ಹಾಯ್. ಏನು ಮಾಡ್ತಿದ್ದೀರಾ? ಇವತ್ತು ಫ್ರೈಡೇ ಅಲ್ವಾ? ಹಾಂ, ನಾನ್ ವೆಜ್ ಕಂಪಲ್ಸರಿ ನಮ್ಮ ಮನೆಯಲ್ಲಿ. ಓಕೆ. ಅದು ಬೆಳಗಿಂದ ತಿನ್ನಲ್ಲ ನಾವು, ನೈಟಿಗೆ ಮಾತ್ರನೇ ಅಲ್ವಾ. ಅದಕ್ಕೆ ಒಂದು ½ kg ಮಟನ್ ತೊಗೊಂಬಂದಿನಿ. ಓಕೆ. ಮಟನ್ ಚಾಪ್ಸ್ ಮಾಡೋಣ ಅಂತ. ವಾವ್, ಮಟನ್ ಚಾಪ್ಸ್. ಹ್ಞೂ, ಸರಿ, ರೆಸಿಪಿ ತೋರಿಸ್ಕೊಡ್ತೀರಾ? ತೋರಿಸ್ಬೇಕಾ? ಹಾಂ, ಸರಿ, ನೋಡ್ಕೊಡಿ. ಇದೆಲ್ಲ ರೋಸ್ಟ್ ಮಾಡ್ಕೊಳ್ಳೋಕ್ಕೆ ಈ ರೆಸಿಪಿಗೆ ಬೇಕಾಗಿರೋ ಅಂಥದ್ದು. ಓಕೆ. ಕೊತ್ತಂಬರಿ ಬೀಜ, ಓಕೆ, ಜೀರಾ, ಹಾಂ, ಮೆಣಸು, ಏಲಕ್ಕಿ ಒಂದೇ ಒಂದು, ಯಾಕೆಂದರೆ ಅದು ನಮ್ಮ ಮನೆಯಲ್ಲೆಲ್ಲ ಆ ಫ್ಲೇವರ್ ಸ್ವಲ್ಪ ಕಮ್ಮಿ ಯೂಸ್ ಮಾಡ್ತೀವಿ, ಸೊ ಅದಕ್ಕೆ ಒಂದೇ ಒಂದು. ಚಕ್ಕೆ, ಲವಂಗ, ಮತ್ತು ಇದು ಸ್ಟಾರ್ ಹೂವು, ಅದು ಪಲಾವ್ ಎಲೆ, 4 ಗೋಡಂಬಿ. ಅದಾದಮೇಲೆ ಈರುಳ್ಳಿ ಫ್ರೈಗೆ ಇದು. ಸರಿ ಸರಿ, ಮಸಾಲೆ ರುಬ್ಕೊಳ್ಳೋದಕ್ಕೆ ಫ್ರೈಗೆ ಇದು. ಒಂದು ಈರುಳ್ಳಿ, ಚಿಕ್ಕದು 2 ಟೊಮೆಟೊ, ಹಾಂ, ಬೆಳ್ಳುಳ್ಳಿ. ಬೆಳ್ಳುಳ್ಳಿ ಒಂದು ಗಡ್ಡೆ ಎಷ್ಟ? ಒಂದೆರಡು, 2 ಗೆಡ್ಡೆ ಅಷ್ಟು. ಸ್ವಲ್ಪ ಹಸಿ ಕೊಬ್ಬರಿ, ಇಲ್ಲಿ ಹಸಿ ಮೆಣಸಿನ್ಕಾಯಿ. ನಾವು ಖಾರ ಕಮ್ಮಿ ಉಪಯೋಗಿಸ್ತೀವಿ, ಸೊ ಕಮ್ಮಿ ಹಾಕಿದಿರಿ. ಒಣಮೆಣಸಿನ್ಕಾಯಿ ಪುಡಿ ಹಾಕೋತೀವಿ. ಇಲ್ಲಿ ಪೆಪ್ಪರ್ ಇದೆಯಲ್ಲ, ಸೊ ಖಾರಕ್ಕೆ ಎಲ್ಲ ಮ್ಯಾನೇಜ್ ಆಗುತ್ತೆ. ಸ್ಪೈಸಿ ನಮ್ಗೆ ಓಕೆ, ಈ ಸ್ಪೈಸ್ ಲೆವೆಲ್ ನಮ್ಗೆ ಓಕೆ. ನಿಮಗೆ ಬೇಕಾದ್ರೆ ಜಾಸ್ತಿ ಇಟ್ಕೋಬಹುದು. ಮತ್ತೆ ಕೊತ್ತಂಬರಿ ಸೊಪ್ಪು, ಸ್ವಲ್ಪನೇ ಪುದೀನ, ಒಂದೇ ಎಸ್ಲಷ್ಟು ಕರಿಬೇವಿನ ಸೊಪ್ಪು. ಇದು ಫ್ರೈಗೆ ಹಾಕಕ್ಕೆ, ಇದು ಆಯಿಲಲ್ಲಿ ಫ್ರೈ ಮಾಡಿ ನಾವು ಒಗ್ಗರಣೆ ಹಾಕ್ಬೇಕಾದ್ರೆ ಹಾಕೋದಿಕ್ಕೆ ಅಲ್ವಾ, ಅದಕ್ಕೆ ಒಂದು ಅರ್ಧ ಈರುಳ್ಳಿ. ಆಲ್ರೆಡಿ ನಾನು ಮಟನ್ನು ಬೇಯಿಸಿ ಇಟ್ಕೊಂಡಿದ್ದೀನಿ. ಅರ್ಧ kg ಇದೆ ಇದು. ನಾನು ಬೇಯಿಸಿ ಉಪ್ಪು ಅರಿಶಿನ ಹಾಕಿ ಬೇಯಿಸಿಟ್ಟಿದ್ದೀನಿ. ಇದು ಆಕ್ಚುಲಿ ಇದ್ರಲ್ಲಿ ಕೊಬ್ಬು ಸ್ವಲ್ಪ ಹಾಕ್ಸಿದ್ದಾರೆ ನಮ್ಮಮ್ಮ. ಅದು ಫ್ಯಾಟ್ ಇದ್ರೇನೆ ಚೆನ್ನಾಗಿರೋದು. ಆಕ್ಚುಲಿ ಕೆಲವ್ರಿಗೆ ಇಷ್ಟ ಆಗತ್ತೆ, ಕೆಲವ್ರಿಗೆ ಇಷ್ಟ ಆಗಲ್ಲ. ಸ್ವಲ್ಪ ಇರಬೇಕು, ನಾವು ತುಂಬಾ ತಿನ್ನೋದಿಲ್ಲ ಅಲ್ವಾ, ಸ್ವಲ್ಪ ಇರಬೇಕು, ಅವಾಗ ಟೇಸ್ಟ್ ಚೆನ್ನಾಗಿರುತ್ತೆ. ಓಕೆ, ಮಾಡೋಣವಾ? ಈಗ ತೋರಿಸ್ತೀರಾ? ಮಾಡೋಣವಾ? ಫಸ್ಟಿಗೆ ಸ್ವಲ್ಪ ಎಣ್ಣೆ ಹಾಕೊಂಡಿದ್ದಾರೆ ಬಾಣಲೆಗೆ. ಒಂದು ದೊಡ್ಡ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ. ಅದಕ್ಕೆ ಇಲ್ಲಿ ಇದೆ ಅಲ್ವಾ, ಇದೆಲ್ಲ ಐಟಮ್ ಒಂದಾದ್ಮೇಲೆ ಒಂದು ಹಾಕ್ಕೊಂಡು ರೋಸ್ಟ್ ಮಾಡ್ಕೊಬಿಡೋದು. ಫಸ್ಟು ಮೆಣಸು, ಆಮೇಲೆ ಜೀರಿಗೆ, ಏಲಕ್ಕಿ, ಕ್ಯಾಶು, ಮತ್ತು ಚಕ್ಕೆ, ಲವಂಗ, ಈಗ ಕೊತ್ತಂಬರಿ ಬೀಜ, ಸ್ವಲ್ಪ ಈಗ ಬೆಳ್ಳುಳ್ಳಿ, ಶುಂಠಿ, ಒಂದು ಅರ್ಧ ಇಂಚ್ ಅಷ್ಟೇ ಶುಂಠಿ, ಒಂದು ಸ್ವಲ್ಪ ಸಾಕು. ಯಾವಾಗಲೂ ಬೆಳ್ಳುಳ್ಳಿ, ಮೆಣಸಿನ್ಕಾಯಿ. ಬೆಳ್ಳುಳ್ಳಿ ಕ್ವಾಂಟಿಟಿ ನಾವು ಎಷ್ಟು ತಗೋತೀವೋ ಅದನ್ನು ಅರ್ಧ ಅಷ್ಟು ಶುಂಠಿ ತಗೋಬೇಕಾಗ್ತದೆ. ಇದಾಗ್ತಾ ಇದ್ದಂಗೆ ಈರುಳ್ಳಿ, ಇದೆಲ್ಲ ಸಿಮ್ಮಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೋಬೇಕಾಗುತ್ತೆ ಮಸಾಲೆಗೆ. ಕೊಬ್ಬರಿನೂ ಇದ್ರ ಜೊತೆಗೆ ಹಾಕ್ಕೋಬೋದು, ಹಸಿ ಕೊಬ್ಬರಿನ. ಈರುಳ್ಳಿ ಸ್ವಲ್ಪ ಫ್ರೈ ಆಗೋ ತನಕ ಕೆಂಪಗಾಗಬೇಕು, ಒಂದು ಸ್ವಲ್ಪ ಕೆಂಪಗಾಗಬೇಕು. ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ರೀತಿಯಲ್ಲಿ ಮಾಡ್ತಾರೆ, ಇದು ನಮ್ಮ ಮನೆ ಸ್ಪೆಷಲ್ ಅಷ್ಟೇ. ಇಷ್ಟ ಆಯ್ತಲ್ವಾ? ಇದ್ರ ಜೊತೆಗೆ ಪುದೀನ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡು, ಸ್ವಲ್ಪ ಪುದೀನ ಅಂದರೆ ಒಂದು 3 ಕಾಳು ಬರುತ್ತಲ್ಲ, ಅಷ್ಟು ಮಾತ್ರ. ನಿಮಗೆ ಗೊತ್ತಾಗುತ್ತಲ್ವಾ ಎಷ್ಟು ಹಾಕ್ತೀನಿ ಅಂತ. ಸ್ವಲ್ಪ ತುಂಬ ಹಾಕ್ಬಿಟ್ರು ಅದೇ ಸ್ಮೆಲ್ಲೇ ಬರುತ್ತೆ. ಹೌದು, ಅದಕ್ಕೋಸ್ಕರ ಸ್ವಲ್ಪ. ಮತ್ತು ಅದ್ರ ಜೊತೆಗೆ ಒಂದು ಇಡಿ ಅಷ್ಟು ಕೊತ್ತಂಬರಿ ಸೊಪ್ಪು, ಒಂದು ಇಡಿ ಅಷ್ಟು ನಾನು ತೊಳೆದಿಟ್ಕೊಂಡಿದ್ದೀನಿ. ಪುದೀನ ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ತುಂಬ ಹೊತ್ತೇನು ಫ್ರೈ ಮಾಡೋದೇನು ಅವಶ್ಯಕತೆ ಇರೋದಿಲ್ಲ, ಸ್ವಲ್ಪ ಬಾಡಬೇಕಷ್ಟೆ. ನೀವು ಅನ್ಕೋತೀರೇನೋ
ಏನಪ್ಪ ಫ್ರೈಡೇ ನಾನ್ ವೆಜ್ ಅಂತ ಅದು ನಮ್ಮ ಮನೇಲಿ ಮುಂಚೆಯಿಂದ ಬಂದುಬಿಟ್ಟಿದೆ. ಕಂಪಲ್ಸರಿ ಬೇರೆಯವ್ರ ಮನೇಲಿ ಸಂಡೇ ಹೆಂಗೆ ಮಾಡ್ತಾರೋ ನಮ್ಮ ಮನೆಯಲ್ಲಿ ಫ್ರೈಡೇ ಆ ಥರ ಮಾಡ್ತೀವಿ. ಬಟ್ ಪೂಜೆ ಗೀಜೆ ಎಲ್ಲ ಬೆಳಗ್ಗೆ ಮಾಡಿರ್ತೀವಿ, ಮತ್ತು ಬೆಳಗ್ಗಿಂದ ನೈಟ್ವರೆಗೂ ನಾವು ನಾನ್ ವೆಜ್ ಏನೂ ತಿನ್ನಲ್ಲ. ನೈಟಿಗೆ ಮಾತ್ರ ನಾನ್ ವೆಜ್ ಅಷ್ಟೇ. ಇಷ್ಟು ಮಾತ್ರ ಆದರೆ ಸಾಕು. ಓಕೆ, ಇದನ್ನು ಆಫ್ ಮಾಡಿಕೊಂಡು ಈಗ ಮಾಡ್ಕೋಬೇಕು. ಆಫ್ ಮಾಡಿ ತಣ್ಣಗಾಗಕ್ಕೆ ಬಿಟ್ಬಿಡೋಣ. ಓಕೆ, ಮಸಾಲೆ ಎಲ್ಲ ಈ ಥರ ಒಂದು ಪ್ಲೇಟಿಗೆ ತೊಗೋಬಿಟ್ರೆ ಏನಕ್ಕೆ ಅಂದರೆ ಬೇಗ ತಣ್ಣಗಾಗತ್ತೆ ಅಂತ ಅಂದ್ಬಿಟ್ಟು ಅಷ್ಟೇ. ಇದರಲ್ಲೇ ಬಿಟ್ಟು ಬೇಕಾದರೆ ತಣ್ಣಗಾದ್ಮೇಲೆ ಮಾಡ್ಬೋದು, ಇದರಲ್ಲಾದರೆ ಸ್ವಲ್ಪ ಬೇಗ ಆಗುತ್ತೆ. ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಬಿಡೋಣ. ಓಕೆ, ಸೊ ಇದೆಲ್ಲ ತಣ್ಣಗಾಗಿದೆ. ಆಗಿದೆ. ಇದನ್ನು ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಳೋಣ. ಹಾಂ, ಇದು ರುಬ್ಕೋಬೇಕಂದ್ರೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡ್ರೆ ಕಲರ್ ಗ್ರೀನ್ನೆಸ್ಸು ಹೋಗದೆ ಹಾಗೆ ಇರುತ್ತೆ. ಸ್ವಲ್ಪ ಕಲ್ಲುಪ್ಪು ಹಾಕ್ಕೊಂಡ್ರೆ ನೀರು ಸ್ವಲ್ಪ ಹಾಕ್ಕೋಬೇಕಮ್ಮ. ಸ್ವಲ್ಪ ಕಲ್ಲುಪ್ಪು ಹಾಕ್ಕೊಂಡ್ರೆ ನೀರು ಸ್ವಲ್ಪ ಹಾಕ್ಕೋಬೇಕಮ್ಮ. ಈಗ ಮಸಾಲೆ ರುಬ್ಕೊಂಡಿರೋದು ಬೌಲ್ಗೆ ಹಾಕ್ಕೊಳ್ಳೋಣ. ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಗ್ರೀನಾಗಿ. ಈ ಥರ ಕಲರ್ ಬರಲಿ ಅಂತಲೇ ಸ್ವಲ್ಪ ಸಾಲ್ಟನ್ನ ನಾವು ಆ್ಯಡ್ ಮಾಡ್ಕೊಳ್ಳೋದು. ಈಗ ಉಳಿದಿರೋದನ್ನು ಹಾಕ್ಕೊಂಬಿಡೋಣ. ಗೋಡಂಬಿ ಎಲ್ಲ ಹಾಕೋದ್ರಿಂದ ನಿಮಗೆ ಗ್ರೇವಿ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರುತ್ತೆ, ತಿಕ್ಕಾಗಿ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ, ಈ ಥರ ಕೂಡ ಚೆನ್ನಾಗಿರುತ್ತೆ. ಕೆಲವರು ಮಟನ್ ಚಾಪ್ಸ್ ಅಂತ ಅಂದರೆ ರೆಡ್ ಮಸಾಲ ಎಲ್ಲ ಇಟ್ಟು ಮಾಡ್ತಾರೆ, ಕೆಲವರು ಗ್ರೀನು. ಒಂದೊಂದು ಸತಿ ಒಂದೊಂದು ಥರ, ಯಾವಾಗಲೂ ಒಂದೇ ಥರ ತಿಂದು ಇದು ಮಾಡಿದ್ರೆ ನಮಗೂ ಒಂದು ಬೇಜಾರಾಗುತ್ತೆ, ಅದೇ ಥರ ತಿಂದು. ಸೊ ಇದೊಂಥರ ಡಿಫ್ರೆಂಟ್ ಸ್ಟೈಲಲ್ಲಿ ಟ್ರೈ ಮಾಡಿ ನೋಡಿ, ನಿಮಗೂ ನಿಜವಾಗ್ಲೂ ತುಂಬ ಇಷ್ಟ ಆಗುತ್ತೆ. ಟೊಮೆಟೊ ಇತ್ತಲ್ಲ, ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಂಬಿಡೋದು ಈಗ. ಓಕೆ, ರುಬ್ಕೊಳ್ಳೋದಕ್ಕೆ. ಆ್ಯಕ್ಚುಲಿ ನಾನೇನು ಸಾರು ಥರ ಮಾಡ್ತಾ ಇಲ್ಲ, ಸೆಮಿ ಗ್ರೇವಿ ಅಷ್ಟೇ. ಇದು ಟೊಮೆಟೊ ಹಾಕ್ಕೊಂಡು ರುಬ್ಕೊಂಡಿರೋದು ಮಸಾಲೆ ಒಗ್ಗರಣೆಗೆ. ಚಿಕ್ಕದು ಒಂದು ಅರ್ಧ ಈರುಳ್ಳಿ ಅಷ್ಟೇ. ಈಗ ಮುಂಚೆನೇ ಬೇಯಿಸಿ ಇಟ್ಕೊಂಡಿದ್ವಲ್ಲ, ಬಾಯ್ಲ್ ಮಾಡಿ ಇಟ್ಕೊಂಡಿದ್ವಲ್ಲ ಮಟನ್ನು, ಅದನ್ನು ಆ್ಯಡ್ ಮಾಡ್ಕೊಳ್ಳೋದು. ಓಕೆ, ಒಂದು 90 ಭಾಗ ಬೆಂದ್ಬಿಟ್ಟಿದೆ. ಇನ್ನೊಂದು 10 ಭಾಗ ಮಾತ್ರ ನಾವು ಈ ಸ್ಪೈಸಸಲ್ಲಿ ಎಲ್ಲ ಹಾಕಿ, ಮಸಾಲೆ ಎಲ್ಲ ಹಾಕಿ ಬೇಯಿಸ್ಕೊಳ್ಳೋದಷ್ಟೇ. ಕೆಲವರೆಲ್ಲ ಮಸಾಲೆ ಹಾಕಿ ಮಟನ್ನು ಅವಾಗೆ ಹಾಕಿ ಮಾಡ್ತಾರೆ, ಬಟ್ ಅದು ನಮ್ಮ ಮನೆಯಲ್ಲಿ ನಮಗೆ ಸೆಟ್ ಆಗಿಲ್ಲ, ಅದು ಆ ರೀತಿ ಮಾಡೋದು. ಒಂದ್ಸರಿ ಟ್ರೈ ಮಾಡಿದ್ದೆ, ಯಾಕೋ ನನಗೆ ಅಷ್ಟು ಸರಿ ಅನ್ನಿಸ್ಲಿಲ್ಲ.
ಅಂದರೆ ನಾನು ಮಾಡಿದ ರೀತಿ ಸರಿ ಇರಲಿಲ್ವೋ ಏನೋ ನಂಗೆ ಅದು ಗೊತ್ತಿಲ್ಲ. ಇದು ಆವಾಗಿನ ಕಾಲದಿಂದ ಅಜ್ಜಿ ಅಮ್ಮ ಎಲ್ಲ ಮಾಡ್ತಿದ್ರಲ್ವ, ಇದು ಅದೇ ಇದು. ಇದಕ್ಕೆ ಚೂರು ಕರ್ಬೇವಿನ ಸೊಪ್ಪು ಹಾಕ್ಕೊಂಬಿಡೋಣ. ಅದು ಸ್ಮೆಲ್ ಬಂದರೆ ಚೆನ್ನಾಗಿರುತ್ತೆ ಮಧ್ಯ ಮಧ್ಯ. ಈಗ ರುಬ್ಕೊಂಡಿರೋವಂಥದ್ದು ಮಸಾಲೆ ಹಾಕ್ಕೊಳ್ಳೋದು. ಮಸಾಲೆನ ಎಣ್ಣೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಪೀಸ್ ಜೊತೆ ಅಲ್ವಾ? ಹೌದು. ಬೇಯಾಕ್ಬಿಡೋಣ. ಸ್ವಲ್ಪ ಉಪ್ಪು ಹಾಕ್ಕೊಂಬಿಡೋಣ. ಓಕೆ. ಯಾಕೆಂದರೆ ನಾವು ಬರೀ ಮಟನ್ ಬೇಯೋವಾಗ ಒಂದು ಸ್ವಲ್ಪ ಹಾಕಿದ್ದೆ, ಮತ್ತು ಅದು ಕಲರ್ ಶೇಡ್ ಆಗೋದು ಬೇಡ ಅಂದ್ಬಿಟ್ಟು ಗ್ರೀನ್ ಕಲರ್ಗೋಸ್ಕರ ಸ್ವಲ್ಪ ಹಾಕಿದ್ದೆ. ಈಗ ಒಂಚೂರು ಹಾಕ್ಕೋತಾ ಇದ್ದೀನಿ. ನೋಡಿಕೊಂಡು ಉಪ್ಪು ಚೆಕ್ ಮಾಡ್ಕೊಂಡು ಹಾಕ್ಕೋಬೋದು. ಈಗ ಸ್ಮೆಲ್ ಅಂತೂ ಎಷ್ಟು ಸಖತ್ತಾಗಿ ಬರ್ತಾ ಇದೆ ಅಂತಂದರೆ, ವಿಡಿಯೋದಲ್ಲಿ ಅದನ್ನು ತೋರಿಸೋ ಹಾಗಿದ್ದರೆ ಚೆನ್ನಾಗಿರ್ತಾ ಇತ್ತು ಅನಿಸುತ್ತೆ. ನೋಡಿ ಎಲ್ಲ ಎಣ್ಣೆ ಬಿಟ್ಕೋತಾ ಇದೆ ಸೈಡಲ್ಲೀಗ. ಸೊ ಈಗ ಬಂದು ಅದಕ್ಕೆ ಬೇಯಿಸಿರೋ ನೀರು ಇರುತ್ತಲ್ಲ, ಸೂಪು, ಆ ಸೂಪ್ ಹಾಕ್ಕೋತಾ ಇದ್ದಾರಮ್ಮ. ಜಾರೆಲ್ಲ ತೊಳ್ಕೊಂಡಿದ್ವಲ್ಲ, ಮಸಾಲೆ ರುಬ್ಬಿರೋದು ಜಾರು, ತೊಳೆದಿರೋದು ನೀರು, ಎಲ್ಲ ಇದಕ್ಕೆ ಹಾಕ್ಬಿಟ್ರೆ ಈಗ ಮಟನ್ ಎಲ್ಲ ಬೆಂದಿದೆ. ಇನ್ನೊಂದು 10 ನಿಮಿಷ ಅಷ್ಟು ಬೇಯಿಸ್ಕೊಂಡು ಕಂಪ್ಲೀಟಾಗಿ ಬೆಂದು ಹೋಗುತ್ತೆ. ಮತ್ತು ನಿಮಗೆ ಥರ ಗ್ರೇವಿ ಥರ ಬೇಕು ನೀರಾಗಿ ಸ್ವಲ್ಪ ಅಂತಂದರೆ 10 ನಿಮಿಷ ಬೇಯಿಸ್ಬಿಟ್ಟು ಆಫ್ ಮಾಡ್ಕೋಬೋದು. ಮತ್ತು ಕೊಬ್ಬರಿನ ಹಾಕದೇ ಇದ್ರೂ ಕೊಬ್ಬರಿ ಹಾಕೋದ್ರಿಂದ ಜಾಸ್ತಿ ಆಗುತ್ತೆ ಗ್ರೇವಿ. ನಾವು ಸ್ವಲ್ಪ ಸೆಮಿ ಗ್ರೇವಿ ಆಗಿರೋದ್ರಿಂದ ಚಿಕ್ಕದಾಗಿ ಹಾಕ್ಕೊಂಡಿದ್ದೀವಿ ಕೊಬ್ಬರಿ. ನೀವು ಸಾಂಬಾರು ಥರ ಮಾಡ್ಕೋಬೇಕು, ಆ ಕನ್ಸಿಸ್ಟೆನ್ಸಿಯಲ್ಲಿ ಬೇಕು ಅನ್ನಕ್ಕೆಲ್ಲನೂ ಅನ್ನೋ ಹಾಗಿದ್ರೆ ಇದು ಓಕೆ. ನಾವು ಆ್ಯಕ್ಚುಲಿ ಇದು ಬಿರಿಯಾನಿಗೆ ಮಾಡ್ತಾ ಇದ್ದೀವಿ ಸೈಡ್ ಡಿಶ್ ಆಗಿ. ರೆಡಿ. ಮಟನ್ ಚಾಪ್ಸ್ ನೋಡಿದ್ರೆ ಸುತ್ತು ಎಣ್ಣೆ ಎಲ್ಲ ಬಿಟ್ಕೊಂಡಿದೆ. ಸೊ ಈಗ ರೆಡಿ ಆಗಿದೆ. ಇನ್ನೂ ಗಟ್ಟಿ ಬೇಕಾದರೆ ಇನ್ನೂ ಒಂದು ಸ್ವಲ್ಪ ಡ್ರೈ ಮಾಡ್ಕೋಬೋದು. ಬಟ್ ಇದು ಸ್ವಲ್ಪ ತಣ್ಣಗಾಗೋಷ್ಟಲ್ಲಿಗೆ ಗಟ್ಟಿ ಆಗುತ್ತೆ. ಹಾಗಾಗಿ ಸಾಕು ಅಂತ ಅಂದ್ಕೊಂಡೆ. ಇದು ಓಕೆನಾ? ಒಂದ್ಸರಿ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಇದು ಒಂದು ಸ್ಟೈಲು. ನೋಡಿ ಎಷ್ಟು ಡಿಲಿಷಿಯಸ್ ಆಗಿ ರೆಡಿ ಆಗಿದೆ ಮಟನ್ ಚಾಪ್ಸ್ ಅಂತ ಹೇಳಿ. ಸೊ ನಾನೀಗ ಇದನ್ನು ಮಟನ್ ಬಿರಿಯಾನಿ ನಾನೇ ಆ್ಯಕ್ಚುಲಿ ಪ್ರಿಪೇರ್ ಮಾಡಿದೆ. ಸೊ ಮಟನ್ ಬಿರಿಯಾನಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ಮಟನ್ ಬಿರಿಯಾನಿ ಕೂಡ ನಿಜವಾಗ್ಲೂ ಸಖತ್ತಾಗಿ ಬಂದಿತ್ತು. ನೆಕ್ಸ್ಟ್ ಒಂದು ಸರ್ತಿ ಮಟನ್ ಬಿರಿಯಾನಿ ರೆಸಿಪಿ ಕೂಡ ತೋರಿಸ್ತೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಜೀರಾ ರೈಸ್ ಹಾಕಿ ಮಾಡಿದ್ದು, ಆ ಫ್ಲೇವರ್ ಆಗ್ಬೋದು, ಅದ್ರ ಜೊತೆ ಮಟನ್ ಬೇರೆ ಆಗಿದ್ದಕ್ಕೆ ಇಟ್ ವಾಸ್ ಡಿಲಿಷಿಯಸ್ ಆ್ಯಂಡ್ ಮೌತ್ ವಾಟ್ರಿಂಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಲಾಟ್ಸ್ ಆಫ್ ಲವ್. ಬಾಯ್ ಬಾಯ್.